ನಮಸ್ಕಾರ ದನದೆಲ್ಲ ಸ್ನೇಹಿತರೆ. ನಾನೇ ಮಾಡ್ಕೊಂಡ್ ಇವತ್ತು ಬರೋದು. ಈ ಘಾಟಿ ಜಾತ್ರೆಯಲ್ಲಿ ಈ ಊರು ವಿಶೇಷವಾದಂತ ನಮ್ಮ ಪವನ್ ವ್ಯಕ್ತಿ ಪರಿಚಯ ಆದ್ರು. ನಾಗೆ. ಅವ್ರ ಜೊತೆ ಮಾತಾಡೋಣ. ಅಣ್ಣ ನಮಸ್ಕಾರ. ಸರ್ ನಮಸ್ತೆ, ಅಣ್ಣ ನಿಮ್ಮ ಹೆಸರು? ಪ್ರತಾಪ್ ಅಂತ, ನಮ್ಮ ಮೈಸೂರಿನವರು. ಮೈಸೂರಿನವರು. ಹಾ. ಈಗ ಅಲ್ಲಿಂದ ಇಲ್ಲಿ ಹುಡ್ಕೊಂಡ್ ಬಂದಿದ್ದೀರಾ, ಏನ್ ವಿಶೇಷ ಅಂತ ನಂಗೆ ಗೊತ್ತಾಗಿಲ್ಲ. ಸರ್ ನಮ್ಮ ಇಡೀ ಕರ್ನಾಟಕಕ್ಕೆ ಘಾಟಿ ಸುಬ್ರಹ್ಮಣ್ಯ ಅಂದ್ರೆ ಟಾಪೆಸ್ಟ್ ಹೈಯೆಸ್ಟ್ ಒಳ್ಳೆ ಕ್ವಾಲಿಟಿ ಓರಿ ಬರೋದು ಇಲ್ಲಿ ಫಸ್ಟ್ ಜಾತ್ರೆ ಫಸ್ಟ್ ಆಫ್ ಆಲ್ ಬರೋದು. ಹೌದಾ? ಹಾಗಾಗಿ ದೊಡ್ಡ ಜಾತ್ರೆ ಅಂತ ಹೇಳ್ತೀವಿ, ಮತ್ತೆ ಕಾಸ್ಟ್ಲಿಸ್ಟ್ ಜಾತ್ರೆ ಅಂತ ಹೇಳ್ತೀವಿ. ಒಳ್ಳೊಳ್ಳೆ ದನ ಬರ್ತಾರೆ ಸರ್ ಇಲ್ಲಿ ಎಲ್ಲ ಕಡೆಯಿಂದ. ಮತ್ತೆ ಈ ಜಾತ್ರೆಗೆ ಬಂದಿದ್ದೀರಾ ನೀವು, ಇಲ್ಲಿ ಓರಿ ಏನಾದ್ರು ಕೊಳ್ಳಕ್ ಬಂದಿದ್ದೀರಾ? ಹ್ಞೂ ಸರ್. ನಮ್ಮ ಹತ್ರನೂ ಮನೇಲಿ ಒಂದ್ 2 ಜೊತೆ ಒಂಟಿ ಇದಾವೆ, ಅದು ಒಂಟಿಗೊಂದು ನೋಡ್ಬೇಕು. ಮತ್ತೆ ಸ್ನೇಹಿತರು ಎಲ್ಲ ಇದಾರೆ, ಅಲ್ಲಿ ಯಾವ ನಂಗೆ ಅಡ್ಜಸ್ಟ್ ಆಗ್ತವೆ ಸ್ನೇಹಿತರು. ನಮ್ಮ ಟೀಮ್ ಒಂದು ಬಂದಿದ್ದೀವಿ, ಹೌದು. ಚನ್ನಪಟ್ಟಣ ಮಂಡ್ಯ ಆಗ್ಬೋದು ಎಲ್ಲರೂ ಬಂದಿದ್ದೀವಿ. ಎಲ್ಲರಿಗೂ ಒಂದೊಂದು ಜೊತೆ ಓರಿ ಬೇಕು, ಒಂದು 4 ರಿಂದ 5 ಜೋಡಿ. ನಾನು ನೈಟೇ ಬಂದ್ವಿ, ಒಂದ್ 2 ದಿನ 3 ದಿನ ಇದ್ದು ಒಳ್ಳೆ ಯಾವ ಸಿಗ್ತದೆ ನಮಗೆ ತಗೊಂಡು. ಇದೇ ಜಾತ್ರೆಗೆ ಹಳ್ಳಿಕಾರ್ ಓರಿಗಳೇ ಹೆಚ್ಚು. ನಿಮ್ಮ ಅನಿಸಿಕೆ ಒಂದೆರಡು ಮಾತು. ಸರ್ ಫಸ್ಟ್ ಆಫ್ ಆಲ್ ಬಂದು ನಮ್ಮ ಹಳ್ಳಿಕಾರ ದೇಶಿ ತಳಿ ನಮ್ದು. ಹೌದು. ನಾವು ಅದನ್ನ ಇತ್ತೀಚೆಗೆ ಮೀಡಿಯಾ ನಿಮ್ಮಂತ ನಮ್ಮ ಸ್ನೇಹಿತರು ಬಂದ ಮೇಲೆ ನಮ್ದು ತಮ್ದು ಅಂತ ಯಾರ್ದೇನಿಲ್ಲ. ಫಸ್ಟ್ ಆಫ್ ಆಲ್ ನಾವೆಲ್ಲ ಬೆಳೆಯಕ್ಕೆ ಮೀಡಿಯಾನೇ ಕಾರಣ ಏನ್ ಸರ್. ನೀವೆಲ್ಲ ಬಂದ ಮೇಲೆ ಈ ನಮ್ಮ ಹೊಸ್ತಾ ಉಟ್ಕೊಂಡಿದ್ದೀವಿ ಏನ್ ಸರ್. ಎಲ್ಲರೂ ಸ್ನೇಹಿತರು ಹೊಸಬ್ರು ಕಟ್ಟಕ್ಕೆ ಜಾಸ್ತಿ ಬಂದಿದ್ದಾರೆ. ದನ ಕಡಿಮೆ ಆಗಿದೆ, ರೇಟ್ ಜಾಸ್ತಿ ಆಗಿದೆ ಅಷ್ಟೇ. ರೇಟ್ ಜಾಸ್ತಿ ಆಗಿದೆ, ಕಟ್ಟೋ ಜಾಸ್ತಿ ಆಗಿದ್ದಾರೆ, ದನ ಕಡಿಮೆ ಆಗಿದ್ದಾವೆ, ರೇಟ್ ಜಾಸ್ತಿ ಆಗಿದೆ. ಹಂಗಾಗಿ ತುಂಬಾ ಜನ ನಾನ್ ಕಟ್ಬೇಕು ತುಂಬಾ ಜನ ಬಂದಿದ್ದಾರೆ ಹೊಸದಾಗಿ. ತುಂಬಾ ಖುಷಿ ಆಗತ್ತೆ, ನಾವು ಉಳಿಸ್ತಾ ಇದೀವಿ ಅಂತ ಹೇಳಿ, ನಮ್ಮ ದೇಶದ ತಳಿ ಉಳಿಸ್ತಾ ಇದೀವಿ ಅಂತ ಹೇಳಿ. ಹಾಗಾಗಿ ಇವಾಗ ಯುವಕರಲ್ಲಿ ಜಾಸ್ತಿ ಕ್ರೇಜ್ ಹುಟ್ಟಿದೆ ಹೌದು. ಈ ಓರಿಗಳು ಕಟ್ಟಬೇಕು ಅಂತ ಹೇಳಿ. ಮತ್ತೆ ಇದೇ ತರನೇ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಾಕ್ತಾರೆ. ಹೌದು. ಮತ್ತೆ ಹಳ್ಳಿಕಾರ್ ಓರಿಗಳ ಬಗ್ಗೆ ಒಂದು ವೈಶಿಷ್ಟ್ಯತೆ ಸರ್ ಏನಿಲ್ಲ ಸರ್, ನೀವು ನೋಡ್ಬೋದು ಅವ ಕುದುರೆಕ್ಕಿಂತ ಹೆಚ್ಚು ನಮ್ಗೆ ಹಳ್ಳಿಕಾರ್ ತಳಿ ಏನ್ ಸರ್. ಅಲ್ಲಿ ನಮ್ಮ ಓರಿಗಳು ಬಿಡ್ತಾರೆ ನೋಡ್ರಿ, ನಡೆ ಸ್ಟೈಲ್ ಆಗ್ಬೋದು, ಗತ್ತಾಗ್ಬೋದು, ಅದಿರ ಸ್ಟೈಲ್ ಆಗ್ಬೋದು. ಏನು ಅಂದ್ರೆ ನಾನು ಹೇಳೋದು ಎಲ್ಲರಿಗೂ, ರೈತರ ಮಕ್ಳಿಗೆ ಸಾಕೋರ್ಗಾಗ್ಬೋದು, ಎಲ್ಲನೂ ಕೈಗೆ ಇಟ್ಕಂಗೆ ಕೊಡೋಣ, ತರೋಣ, ಸಾಕೋಣ. ದುಬಾರಿ ಆದ್ರೆ ಬಡ ರೈತರಿಗೆ ತುಂಬಾ ತೊಂದರೆ ಆಗತ್ತೆ. ಈ ಜಾತ್ರೆಯಲ್ಲಿ ನಿಮ್ಗೆ ಹಳ್ಳಿಕಾರ್ ಓರಿಗಳ ರೇಟು ಹೇಗೆ ಅನ್ಸುತ್ತೆ? ಅದೇ ಹೇಳಕ್ ಬಂದಲ್ಲ, ತುಂಬಾ ನೀವು ಈ ಕ್ವಶನ್ ಕೇಳಕ್ ಮುಂಚೆ ನಾನೇ ಆನ್ಸರ್ ಮಾಡ್ಬಿಡ್ದೆ. ಆನ್ಸರ್ ಮಾಡ್ಬಿಟ್ಟಿದ್ದೀರಾ. ಆಮೇಲೆ ಇನ್ನೊಂದಣ್ಣ, ಇವಾಗ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ, ಓರಿಗಳು ಕೊಂಡ್ಕೊಂಡು ಹೋಗ್ತೀರಾ, ಮತ್ತೆ ಅಲ್ಲಿ ಹೇಗೆ ಸಾಕ್ತೀರಾ ಏನು? ಸರ್ ನಾನ್ ಸಾಕದ್ದು ಅಂದ್ರೆ ನಂದು ಅಂತ ನಾನು ಹೇಳಕ್ ಬಿಡಲ್ಲ. ಮರಕಿನ ಮರ ದೊಡ್ಡದು. ಹೌದು. ನಾನ್ ಸಾಕೋದೊಂದು ಸ್ಟೈಲ್ ಇದ್ರೆ ನಮ್ಮ ಸ್ನೇಹಿತರು ಒಂದು ಸ್ಟೈಲ್ ಇರುತ್ತೆ. ಇಲ್ಲಿದು ಹೆಂಗೆ ಪದ್ಧತಿ ಮೊದಲೇ ನಡ್ಕೊಂಡ್ಬಿಡ್ತಾರೆ, ಅವ್ರ ಮನೇಲಿ ಫಸ್ಟ್ ನಡ್ಕೊಂಡ್ ಬಂದಿರೋದೆ ಹಂಗೆ. ನಾವ್ ಹೆಂಗೆ ಅಂದ್ರೆ ಸೇಮ್ ಬಾಣ್ತಿ ಹೆಂಗ್ ನೋಡ್ಕೋತೀವಿ ಮನೇಲಿ, ಮಕ್ಳು ಅದ್ ಬಾಣ್ತಿ ಇರ್ತಾರಲ್ಲ ಅವ್ರು ನೋಡ್ಕೋತಾರಲ್ಲ, ಬೆಚ್ಚಿಗೆ ಹೌದು. ಫುಡ್ ಆಗ್ಬೋದು, ಲಿಮಿಟ್ ಆಗಿ ಏನ್ ಫುಡ್ ಏನ್ ಬೇಕು ಏನ್ ಬೇಡ, ಅದೇ ತರ ಸರ್ ನೋಡ್ಕೊಳ್ಳೋದು ಎಲ್ಲರೂ. ಮಕ್ಕಳಿಗಿಂತ ಹೆಚ್ಚಾಗಿ ಸಾಕ್ತೀರಾ ಅವ್ರಿಗೆ? ಈ ಸರ್ ಹೆಚ್ಚಿಗೆ ನಮ್ಮ ಮನೆಗೂ ನಮ್ಮ ಕೊಟ್ಟಿಗೆ 5 ಕಿಲೋಮೀಟರ್ ದೂರ ಆಗುತ್ತೆ. ನಾನು ಬೆಳಗ್ಗೆ 7ಕ್ಕೆ ಹೋದ್ರೆ ಸಂಜೆ 7ಕ್ಕೆ ಬರೋದು. ನಾನು ತಿಂಡಿ ಮಾಡಲ್ಲ, ನೈಟ್ ಊಟ ಮಾತ್ರ ಮನೆ ಮಾಡೋದು. ಮನೆ ಬೈತಾರೆ ಅದನ್ನೇ, ನಮ್ಮನ್ನ ನೋಡ್ಕೊಳ್ಳಲ್ಲ ಓರಿ ನೋಡ್ಕೋತಾರೆ ಅಂತ ಹೇಳ್ತಾರೆ ಮನೇಲಿ. ಅದಂತೂ ನಿಜಾನೇ. ಅರ್ಥ ಮಾಡ್ಕೊಳ್ಳಿ ಸರ್. ಮನೇಲಿ ಹೆಂಗಸ್ರು ಮಕ್ಳು ನೋಡ್ಕೊಳ್ಳ, ಅವು ನೋಡ್ಕೋತಾರೆ, ನಮಗೂ ಅಷ್ಟೇ ಮಾಡಿ ಅಂತ. ಅದ್ರ ಮೇಲೆ ಒಲವು ಪ್ರೀತಿ ಬಂದ್ಬಿಟ್ರೆ ಯಾರು ಲೆಕ್ಕಾಚಾರ ಬರೋದೇ ಇಲ್ಲ, ಯಾರು ಬಿಟ್ಕೊಡಕ್ಕೂ ಆಗಲ್ಲ, ಅನುಬಂಧ ಹಾಗಿರುತ್ತೆ. ನಾನು ಹೇಳ್ತೀನಿ ಸರ್, ನಮ್ ಕೆಲಸದವ್ರು 3 ಜನ ಇದಾರೆ, 2 ಜೋಡಿಗೆ. ನಾನು ಹೋಗಿ ನಾನು ತಿಂಡಿ ಕೊಡ್ಬೇಕು, ನಾನು ಮೈ ತಿಕ್ಬೇಕು, ಮಲಗಿಸ್ಬೇಕು, ಅವನ್ನ ಬರ್ಬೇಕು. ಸ್ನೇಹಿತರೆ ನಮಸ್ತೆ. ನಾಳೆ 14ನೇ ತಾರೀಕು, ಡಿಸೆಂಬರ್ 14ನೇ ತಾರೀಕು ನಾಗೇನಹಳ್ಳಿ ನಮ್ಮ ಸ್ನೇಹಿತರು ಪವನ್ ಅವರು ಅಣ್ಣ ತಮ್ಮಂದಿರಿದ್ದಾರೆ. ಅವ್ರದ್ದು ಪಟೇಲ್ ನರಸಪ್ಪನವರ ಮಕ್ಕಳು ಹಾಗೂ ಮೊಮ್ಮಕ್ಕಳು, ಅವ್ರದ್ದು ಚಪ್ರ. ನಾನು ಬಂದಿದ್ದೀನಿ, ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. 14ನೇ ತಾರೀಕು ಬೆಳಗ್ಗೆ ಒಂದು 11ರಿಂದ 12 ಗಂಟೆ ಒಳಗಡೆ ಮೆರವಣಿಗೆ ಶುರು ಆಗುತ್ತೆ. ದಯವಿಟ್ಟು ಎಲ್ಲ ಬನ್ನಿ, ನಾವು ಭಾಗವಹಿಸ್ತೀವಿ, ನೀವೆಲ್ಲ ಭಾಗವಹಿಸಿ. ಇವ್ರು ನಮ್ಮ ಓರಿಗಳು ಸಾಕಿದ್ರಲ್ಲ ನೋಡಿ ಎಲ್ಲ ಆರೈಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು ಅಣ್ಣವ್ರೆ. ನಮಗಂತೂ ತುಂಬಾ ಸಂತೋಷ ಆಗುತ್ತೆ. ಇದೇ ತರ ನಮ್ಮ ಜಾತ್ರೆಗೆ ಬರ್ತಾ ಇರಿ. ಖಂಡಿತ. ತುಂಬಾ ಧನ್ಯವಾದಗಳು. ನಾವೆಲ್ಲ ಜಾತ್ರೆಗೆ ಬರ್ತೀವಿ. ಹೇಳಿ. ನಾವು ದನ ಸಾಕಿರೋರು ಆಗ್ಬೋದು ಸರ್, ಎಲ್ಲಾ ಜಾತ್ರೆಗೆ ಬರ್ತೀವಿ. ಅದ್ರ ಮೇಲೆ ಒಲವು ಪ್ರೀತಿ ಇರೋರಂತೂ ನಾವೆಲ್ಲ ಜಾತ್ರೆಗೆ ಬರ್ತೀವಿ. ಹಾಗೆ ನಮ್ಮ ಈ ಮಾಧ್ಯಮದಲ್ಲಿ ಏನಿದ್ದೀರಾ, ನೀವು ಯೂಟ್ಯೂಬರ್ಸ್ ಆಗ್ಬೋದು, ಮಾಧ್ಯಮ ಅವ್ರು ಬಂದ್ರೇನೆ ನಾವೊಂದು ಹೆಸರು ಫ್ರೇಮ್ ಮಾಡಕ್ಕೆ ಆಗೋದು ಸಾಧ್ಯ. ನೀವು ಬನ್ನಿ, ನಾವು ಬರ್ತೀವಿ, ಎಲ್ಲ ಭೇಟಿ ಮಾಡೋಣ ಸ್ನೇಹಿತರೆ. ನಮಸ್ತೆ. ತುಂಬಾ ಧನ್ಯವಾದಗಳು. ನಮಸ್ತೆ. ನೋಡಿ, ನಾಳೆ ಮೆರವಣಿಗೆ ಇದೆ, ಎಲ್ಲರೂ ದಯವಿಟ್ಟು ಬನ್ನಿ. ಈ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ವಿಶೇಷವಾಗಿ ನಾಳೆ ಅದ್ದೂರಿಯಾಗಿ ಮೆರವಣಿಗೆ ನಡೆಯುತ್ತೆ. ಹಾಗಾಗಿ ಎಲ್ಲರೂ ದಯವಿಟ್ಟು ಬನ್ನಿ. ಸುಮಾರು 11 ಗಂಟೆಯಿಂದ 12:15 ಒಳಗಡೆ ಮೆರವಣಿಗೆ ನಡೆಯುತ್ತೆ. ಎಲ್ಲರೂ ಆಗಮಿಸಬೇಕಾಗಿ ವಿನಂತಿಸ್ತಾ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಇಂತಿ ನಿಮ್ಮ ಪ್ರೀತಿಯ ದುರ್ಗದ ಕನ್ನಡಿಗ.